ನಾನು ನಿಬೀಶ್ ಪೇರೆಂಟ್. ಹಿ ಸ್ಟಡಿಂಗ್ ಇನ್ M2 ಶಾಂತಲಾ ಮಾಂಟೆಸರಿಯಲ್ಲಿ. ವಿತ್ ರೆಸ್ಪೆಕ್ಟ್ ಟು ದ ಸ್ಕೂಲ್ ಐ ಆಮ್ ವೆರಿ ಹ್ಯಾಪಿ. ನನಗೆ ತುಂಬ ಖುಷಿ ಇದೆ. ಎಲ್ಲ ಆಸ್ಪೆಕ್ಟ್ಸಲ್ಲೂ ಮಗುಗೆ ಟೋಟಲ್ ವೈಯಕ್ತಿಕವಾಗಿ ಏನೇನು ಬೆಳವಣಿಗೆ ಆಗಬೇಕೋ ಎಲ್ಲ ಥರ ಆಸ್ಪೆಕ್ಟ್ಸ್ನೂ ಕೂಡ ಶಾಲೆಯಲ್ಲಿ ಕವರ್ ಮಾಡಿದ್ದಾರೆ. ದೈಹಿಕವಾಗಿರ್ಬೋದು, ಮೆಂಟಲ್ ಎಬಿಲಿಟೀಸ್ ಇರ್ಬೋದು, ಕರೆಂಟ್ ಈವೆಂಟ್ಸ್ ಇರ್ಬೋದು, ಈ ಏಜಲ್ಲಿ ಮಗುಗೆ ಏನೇನು ಫೋಕಸ್ ಆಗಬೇಕು ಎಲ್ಲ ಥರದ ಆ್ಯಕ್ಟಿವಿಟೀಸ್ನು ಕವರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಕೂಲ್ಸ್. ಎಸ್ಪೆಷಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಟೀಚರ್ಸ್. ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ನ ನಾನು ಈ ಇಯರಲ್ಲಿ ಕಂಡಿದ್ದೀನಿ. ತುಂಬ ಚೆನ್ನಾಗಿ ಕರೀತಾ ಇದ್ದಾನೆ. ಆ್ಯಕ್ಚುಲಿ ಅವನು ತುಂಬ ಇಂಟ್ರಾಕ್ಷನ್ ಇರಲಿಲ್ಲ ಮುಂಚೆ ಮನೆಯಲ್ಲಿ. ಯಾರು ಹೊಸಬ್ರು ಬಂದರೆ ಮಾತಾಡ್ತಿರ್ಲಿಲ್ಲ. ಬಟ್ ಇವಾಗ ಮಾತೇ ನಿಲ್ಸಲ್ಲ, ಅಷ್ಟು ಜೋರಾಗಿ ಮಾತಾಡ್ತಾರೆ. ವೆರಿ ಗುಡ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ गुड लर्निंग. थैंक यू. मैं आधविक का मम्मी हूँ. अभी मेरा बच्चा का 2 साल हुआ ये स्कूल पे. बहुत अच्छा से सीखा मेरा बेटा. पहले कुछ नहीं जानता था, इधर आके बहुत कुछ सीख लिया. तो टीचर्स के लिए थैंक यू सो मच. ಅಭಿನವ್ ಪೇರೆಂಟ್ಸ್ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ದಾನೆ. ನಾನು ಟೀಚರ್ಗೆ ಎಲ್ಲ ಇದು ಮಾಡ್ತೀವಿ, ಥ್ಯಾಂಕ್ಸ್ ಹೇಳ್ತೀವಿ. ಓದೋದು ಇದು ಚೆನ್ನಾಗಿ ಮಾಡ್ತಾನೆ. ನಮಸ್ತೆ, ನಾನು ಯುವನ್ ಸೂರ್ಯ ಅವರ ಅಮ್ಮ. ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಇದೆ. ಸ್ಕೂಲ್ನಲ್ಲಿ ನನ್ನ ಮಗು ಇನಿಷಿಯಲ್ ಸ್ಟೇಜಲ್ಲಿ ಏನು ಬೇಕು ಮಕ್ಕಳಿಗೆ ಅದು ಒಳ್ಳೆ ಬೇಸ್ಮೆಂಟ್ ಸ್ಕೂಲ್ ಹಾಕ್ಕೊಡ್ತಾ ಇದೆ. ಸ್ಕೂಲ್ನಲ್ಲಿ ಬರೀ ಪಾಠ ಕಲಿಯೋದಕ್ಕೆ ಹೊತ್ತು ಕೊಡ್ತಾ ಇಲ್ಲ, ಅದರ್ ಆಕ್ಟಿವಿಟೀಸ್ಗೂ ಕೊಡ್ತಾ ಇದ್ದಾರೆ. ಹೇಳಬೇಕು ಅನ್ನೋ ನನಗೆ ಸ್ಕೂಲಲ್ಲಿ ಬಂದ ತಕ್ಷಣ ಹೋದ ತಕ್ಷಣ ನಮಸ್ತೆ ಹೇಳಿಸೋದು, ಮತ್ತು ಶ್ಲೋಕಗಳು ಹೇಳ್ಕೊಡೋದು, ನಮ್ಮ ಸಂಸ್ಕೃತಿಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಹಬ್ಬಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಮಕ್ಕಳಿಗೆ ಹಬ್ಬದ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊತಾ ಇದ್ದಾರೆ. ಅವ್ರು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಎಲ್ಲ ಖುಷಿ ಇದೆ ನನಗೆ ಮಗು ಸ್ಕೂಲಲ್ಲಿ ಓದ್ತಾ ಇರೋದ್ರಿಂದ. ನಾನು ಅದೇ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗಿಂತ ಜಾಸ್ತಿ ಟೀಚರ್ಸು ಮಗುಗೆ ಹೇಳ್ಕೊಡ್ತಾ ಇದ್ದಾರೆ. ಅವ್ನು ಸ್ಕೂಲಲ್ಲಿ ಕರೀತಾ ಇದ್ದಾನೆ ಮನೇಲಿ ಜಾಸ್ತಿ ಕಲಿಯೋದಕ್ಕಿಂತ. ಅದು ನನಗೆ ಖುಷಿ ಇದೆ. ನಮಸ್ತೆ, ಸಾನ್ವಿಕಾ ಪೇರೆಂಟ್ಸ್. ಸಾನ್ವಿಕಾ ಸ್ಕೂಲ್ ಜಾಯ್ನ್ ಆಗೋ ಮುಂಚೆ ಏನೂ ಗೊತ್ತಿರಲಿಲ್ಲ ಅವಳಿಗೆ. ನಾವೇನು ಮನೇಲಿ ಹೇಳ್ಕೊಡ್ತಿರ್ಲಿಲ್ಲ. ಬಟ್ ಈ ಸ್ಕೂಲ್ ಜಾಯ್ನ್ ಆದಮೇಲೆ ತುಂಬ ಇಂಪ್ರೂವ್ ಆಗಿದ್ದಾಳೆ. ಆಮೇಲೆ ಸ್ವಲ್ಪ ಕೋಪನೂ ಕಮ್ಮಿ ಆಗಿದೆ, ಹಠನೂ ಕಮ್ಮಿ ಆಗಿದೆ. ಅದಲ್ಲದೆ ಐಡೆಂಟಿಫಿಕೇಶನ್ ಚೆನ್ನಾಗಿ ಮಾಡ್ತಾಳೆ. ಕ್ಲಾರಿಟಿ ಇರಲಿಲ್ಲ, ಬಟ್ ಸ್ಕೂಲ್ ಜಾಯ್ನ್ ಆದಮೇಲೆ ತುಂಬ ಕ್ಲಾರಿಟಿ ಇದೆ. ಆಮೇಲೆ ಊಟನೂ ಅಷ್ಟೇ ಮನೇಲಿ ಮಾಡ್ತಾ ಇರಲಿಲ್ಲ, ಸೊ ಇಲ್ಲಿ ಅದು ಕೂಡ ಅಭ್ಯಾಸ ಆಗಿದೆ. ಆಮೇಲೆ ಗೆಸ್ಟ್ ಬಂದಾಗ ಹೇಗೆ ಟ್ರೀಟ್ ಮಾಡೋದು, ಅವ್ರನ್ನ ಹೇಗೆ ಮಾತಾಡ್ಸೋದು ಎಲ್ಲನೂ ಕಲ್ತಿದ್ದಾಳೆ ನನ್ನ ಮಗಳು. ಸೊ ಈ 1 ವರ್ಷದಲ್ಲೇ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ಇನ್ನು 3 years ಇನ್ನೂ ಸ್ವಲ್ಪ ಜಾಸ್ತಿನೇ ಇಂಪ್ರೂವ್ ಆಗ್ತಾಳೆ. ಸೊ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಟು ದ ಟೀಚರ್ಸ್ ಟೀಮ್. ನನ್ನ ಮಗ ಶೌರ್ಯ M1ನಲ್ಲಿ ಓದ್ತಾ ಇದ್ದಾನೆ. ಸ್ಕೂಲಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅವನಿಗೆ ಮಾತೇ ಬರ್ತಾ ಇರಲಿಲ್ಲ ನೀಟಾಗಿ. ಅವ್ನು ತುಂಬ ಇಂಪ್ರೂವ್ ಆಗಿದ್ದಾನೆ. ಟ್ರೇಸಿಂಗ್ ಮಾಡೋದು, ಬರೆಯೋದು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಶ್ಲೋಕ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾನೆ. ಗುಡ್ ಮ್ಯಾನರ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಐ ಆಮ್ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್. ಐ ಆಮ್ ಎ ಪೇರೆಂಟ್ ಆಫ್ ತನವ್. ಈ ಲರ್ನಿಂಗ್ ಬಗ್ಗೆ ತುಂಬಾ ಖುಷಿ ಅನಿಸುತ್ತೆ. ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದಾಗಲೂ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಅವನು ಕಲ್ತಿದ್ದಾನೆ. ಈ ಲರ್ನ್ ವೆರಿ ವೆಲ್. ಜೊತೆಗೆ ಸ್ಕೂಲವರು ಅವ್ರ ಟೀಚರ್ಸು ಅಷ್ಟು ಸಪೋರ್ಟಿವ್ ಆಗಿ ಇಷ್ಟು ಚಿಕ್ಕ ಏಜಲ್ಲಿ ಅಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಅಂದಾಗ ಅವ್ರ ಟೀಚರ್ಸೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಅದಕ್ಕೆ ಅವ್ರ ಟೀಚರ್ಸ್ಗೆ ಎಲ್ಲ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಜುಕೇಷನ್ ಅನ್ನೋದು ಒಂದು ಆಸ್ಪೆಕ್ಟ್ ಆದರೆ ಇನ್ನೊಂದು ಆಸ್ಪೆಕ್ಟಲ್ಲಿ ಹೇಳ್ಬೇಕು ಅಂದರೆ ಶ್ಲೋಕಗಳು ಹೇಳ್ಕೊಡ್ತಾರೆ. ಜೊತೆಗೆ ಫೆಸ್ಟಿವಲ್ಸ್ ಎಲ್ಲನೂ ಸೆಲೆಬ್ರೇಟ್ ಮಾಡ್ತಾರೆ. ಇದರಿಂದ ಏನನ್ಸುತ್ತೆ, ಅವ್ರ ಕಲ್ಚರ್ಸು ನಮ್ಮದು ಏನಿದೆ ಅದು ಅವರಲ್ಲಿ ಬಾಂಡ್ ಬೆಳೆಯುತ್ತೆ. ಅದು ತುಂಬಾ ಖುಷಿ ಅನಿಸುತ್ತೆ. ಸೊ ಥ್ಯಾಂಕ್ ಯು ಶಾಂತಲಾ ಮಾಂಟಿ ಸರಿ. ಇಂಪ್ರೂವ್ಮೆಂಟ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಮೆಟೀರಿಯಲ್ನು ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಬರೀತಾನೆ. ಅದಕ್ಕೆಲ್ಲ ಕಾರಣ ನೀವು, ನಿಮ್ಮ ಸಪೋರ್ಟ್, ನಿಮ್ಮ ಎಫರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಓದ್ತಾನೆ. ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ ಎಲ್ಲ ಸಬ್ಜೆಕ್ಟ್ಗಳನ್ನು ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ತುಂಬ ಖುಷಿ ಆಗುತ್ತೆ. ಮತ್ತು ನೆಕ್ಸ್ಟ್ ಇಯರು ಇದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಎಲ್ಲ ಟೀಚರ್ಸ್ಗೆ, ಇಲ್ಲಿರುವಂಥ ಮ್ಯಾನೇಜ್ಮೆಂಟ್ಗೆ, ಎಲ್ರಿಗೂ ಧನ್ಯವಾದ. ಸ್ಕೂಲ್ ಅಂದರೆ ತುಂಬ ಇಷ್ಟ. ಇವಾಗ ಎವ್ರಿ ಡೇ ನಾನು ಬೇಗ ಹೋಗ್ಬೇಕು ಅಂತ ಹೇಳ್ಬಿಡ್ತಾರೆ. ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಹೇಳಿದ ತಕ್ಷಣ ವರ್ಡ್ ಬಂದುಬಿಡ್ತಾರೆ. ಸೊ ನಮಗೆಲ್ಲ ತುಂಬ ಖುಷಿ ಇದೆ. ಆ್ಯಂಡ್ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿಲ್ಲ. ಬೇಗ ಮಿಂಗಲ್ ಆಗಿಬಿಡ್ತಾಳೆ, ಮಾತಾಡ್ತಾಳೆ. ಸೊ ಚೆನ್ನಾಗಿ ಆಟಾಡ್ಕೊಂಡಿದ್ದಾಳೆ. ಸೊ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ. ಚೈಲ್ಡ್ ಈಸ್ ರೀಡಿಂಗ್ ಆ್ಯಂಡ್ ಲರ್ನಿಂಗ್, ಇಂಪ್ರೂವಿಂಗ್ ಡೇ ಬೈ ಡೇ. ಥ್ಯಾಂಕ್ ಯು. ನನ್ನ ನಾತನವರ ಅಮ್ಮ ಮಾತಾಡ್ತಿರೋದು. ಸೊ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಸ್ಕೂಲು.